ಇನ್ನು ಎಸ್ಐಆರ್ ಪ್ರಕ್ರಿಯೆಯ ಮೊದಲ ಕರಡು ಮತದಾರರ ಪಟ್ಟಿ ಇವತ್ತು ಪ್ರಕಟ ಆಗುತ್ತೆ. ವಿ ಅನ್ಬುಕುಮಾರ್ ನೇತೃತ್ವದಲ್ಲಿ ಕರಡು ಪಟ್ಟಿ ಪ್ರಕಟ ಆಗಲಿದ್ದು, ಅನುಕಾರ್ ಅವರು ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು. ಹಾಗಾದ್ರೆ ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರು ಉಳಿದಿದೆ, ಯಾರ ಹೆಸರು ಇರಲ್ಲ, ಇದೆಲ್ಲ ಇವತ್ತು ಬಹಿರಂಗ ಆಗುತ್ತೆ. ಈ ASDDO ಪಟ್ಟಿ ಏನಿದೆ, ಅಬ್ಸೆಂಟೀಸ್ ಅಥವಾ ಶಿಫ್ಟ್ ಆದಂಥವರು, ಡೆತ್ ಆದಂಥವರು, ಡಬಲ್ ಈ ಮತದಾನದ ಹಕ್ಕನ್ನ ಅಂದರೆ ಚೀಟಿಯನ್ನು ಪಡ್ಕೊಂಡಂಥವ್ರು, ಜೊತೆಗೆ ಬೇರೆ ಇತರೆ ಕಾರಣಗಳಿಂದಾಗಿ ಪರಿಶೀಲನೆಯನ್ನು ಮನೆ ಮನೆಗೆ ತೆರಳಿ ಏನು ಮಾಡಿದ್ರು, ಆ ಸಂದರ್ಭದಲ್ಲಿ ಕಂಡುಬಂದಂತಹ ದಾಖಲೆ ಜೊತೆಗೆ ಮಾಹಿತಿಯನ್ನು ಆಧರಿಸಿ ಮತದಾರರ ಭವಿಷ್ಯ ನಿರ್ಧಾರ ಆಗಿದೆ. ಎಲ್ಲದಕ್ಕೂ ಇವತ್ತು ಪ್ರಕಟ ಆಗುವಂತಹ ಕರಡು ಪಟ್ಟಿಯಲ್ಲಿ ಒಂದು ಸ್ಪಷ್ಟತೆ ಸಿಗುತ್ತೆ. ಯಾರ ಹೆಸರಿದೆ, ಯಾರ ಹೆಸರಿಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಸುಮಾರು 1 ಕೋಟಿಗೂ ಅಧಿಕ ಮತದಾರರ ಹೆಸರುಗಳು ಇಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇತ್ತು. ಆದರೆ ಕರಡು ಪಟ್ಟಿ ಪ್ರಕಟ ಆಗುತ್ತಲ್ಲ, ಅದಾದ್ಮೇಲೆ ಅವಕಾಶಕ್ಕೆ ಇರುತ್ತೆ, ಆಕ್ಷೇಪಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ, ತಿದ್ದುಪಡಿಗೆ ಅಂತ ಹೇಳಿ ಅವಕಾಶ ಕೊಡುತ್ತೆ ಚುನಾವಣಾ ಆಯೋಗ. ಜೊತೆಗೆ ಲಕ್ಷಾಂತರ ಮತದಾರರಿಗೆ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಚುನಾವಣಾ ನೋಂದಣಿ ಅಧಿಕಾರಿ ಏನಿರ್ತಾರೆ ERO ನೋಟಿಸ್ ಕೊಡ್ತಾರೆ. ಮತದಾರರ ಮನೆಗಳಿಗೆ ತೆರಳಿ ನೋಟಿಸ್ ಕೊಡಲಿದ್ದಾರೆ ERO. ಆಗಸ್ಟ್ 27ರಿಂದ ಮತದಾರರಿಗೆ ನೋಟಿಸ್ ಕೊಡುವಂತಹ ಪ್ರಕ್ರಿಯೆಗಳು ಶುರುವಾಗತ್ತೆ. ಅಂದರೆ ಶಿಫ್ಟ್ ಆಗಿದ್ರೆ, ಸರಿಯಾದ ದಾಖಲೆಗಳನ್ನ ಕೊಡಲಿಲ್ಲ ಅಂತಂದರೆ, ಎರಡೆರಡು ಕಡೆಗಳಲ್ಲಿ ಅವರು ಮತದಾನದ ಹಕ್ಕನ್ನು ಪಡೆಯೋದಕ್ಕೆ ಮುಂದಾಗಿದ್ದರೆ, ಏನೇ ದಾಖಲೆಗಳು ಏನೇ ಹೇಳ್ತಾ ಇದ್ರು ಕೂಡ ಅದೆಲ್ಲದರ ಬಗ್ಗೆ ಕೂಡ ಅವರು ಮತ್ತೆ ತಿದ್ದುಪಡಿಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ERO ಆಗಸ್ಟ್ 27ರಿಂದ ಮತದಾರರಿಗೆ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈ SIR ಪ್ರಕ್ರಿಯೆಯಲ್ಲಿ ಹಲವರಿಗೆ ಇದ್ದಂತಹ ಒಂದು ಅನುಮಾನ ಮತ್ತು ಆತಂಕ ಅಂತಂದ್ರೆ ನಮ್ಮ ಹೆಸರು ಇರಲ್ಲ ಅಂತ. ಆದರೆ ಅದಕ್ಕೊಂದಿಷ್ಟು ಕಾರಣ ಇದೆ ಅಂತ ಅನ್ನೋದನ್ನ ಆಯೋಗ ಹೇಳ್ತಾ ಇತ್ತು. ASDDO ಪಟ್ಟಿಯನ್ನು ಸಿದ್ಧ ಮಾಡ್ಕೊಂಡಿತ್ತು. ಬಹುಶಃ ಇವತ್ತಿನ ಈ ಪ್ರಥಮ ಪಟ್ಟಿ ಏನು ಪ್ರಕಟ ಆಗತ್ತೆ, ಅದರಿಂದ ನಮಗೆ ಸ್ಪಷ್ಟ ಆಗತ್ತಾ ನಮ್ಮ ಹೆಸರು ಇದೆಯೋ ಇಲ್ವೋ, ಮುಂದಿನ ಪ್ರಕ್ರಿಯೆಗಳು ಏನಿರುತ್ತೆ ಅಂತ. ಪ್ರತಿಮಾ, ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಿರುವಂತೆ ಕರ್ನಾಟಕದಲ್ಲೂ ಕೂಡ ಮತದಾರರ ವಿಶೇಷ ತೀವ್ರ ಪರಿಷ್ಕರಣಾ ಪಟ್ಟಿ ನಡೀತಾ ಇರುವಂತಹದ್ದು. ಈ ಪ್ರಕ್ರಿಯೆ ಈಗ ಆರಂಭ ಆಗಿದೆ. ಪ್ರಕ್ರಿಯೆ ಆರಂಭ ಆಗಿ ಈಗ ಎಲ್ಲ ಮನೆಗಳಿಗೂ ಭೇಟಿಯನ್ನ ಕೊಟ್ಟು BLOಗಳು ಎನ್ಯುಮರೇಷನ್ ಫಾರ್ಮ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಮತ್ತೆ ಫಿಲ್ ಕೂಡ ಮಾಡಿರುವಂತಹದ್ದು. ಸುಮಾರು SIR ಪ್ರಕ್ರಿಯೆ ಆರಂಭಕ್ಕೂ ಮುಂಚೆ ರಾಜ್ಯದಲ್ಲಿ 5,56,00,000 ಮತದಾರರಿದ್ರು ಅನ್ನುವಂತಹದ್ದು. ಈಗ ಎನ್ಯುಮರೇಷನ್ ಫಾರ್ಮ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿರೋದನ್ನ ನೋಡ್ತಾ ಇದ್ರೆ 4,46,00,000 ಮತದಾರರು ಮಾತ್ರ ಸದ್ಯಕ್ಕಿದ್ದಾರೆ ಅನ್ನುವಂತಹದ್ದು. ಇವತ್ತು ಅದರ ಪಟ್ಟಿ ರಿಲೀಸ್ ಆಗುತ್ತೆ. ರಾಜ್ಯದಲ್ಲಿ ಎಷ್ಟು ಮತದಾರರು ಇದ್ದಾರೆ ಅನ್ನುವಂತಹ ಪಟ್ಟಿ ರಿಲೀಸ್ ಆಗುತ್ತೆ. ಸೊ ಈ ಹಿಂದೆಗೂ ಈಗಿಗೂ ಹೋಲಿಸ್ಕೊಂಡ್ರೆ 1,08,00,000 ಮತದಾರರು ಆ ಪಟ್ಟಿಯಿಂದ ಹೊರಗುಳಿದಿರುವಂತಹ ಸಾಧ್ಯತೆ ಇದೆ. ಇವತ್ತು 3 ಗಂಟೆಗೆ ಚುನಾವಣಾ ಆಯೋಗ ಸುದ್ದಿಗೋಷ್ಠಿ ನಡೆಸುತ್ತೆ. ಚುನಾವಣಾ ಆಯೋಗದ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟವಾದಂತಹ ಅಂಕಿಅಂಶ ಗೊತ್ತಾಗುತ್ತೆ. ಈಗ ಒಂದಷ್ಟು ಮೂಲಗಳ ಪ್ರಕಾರ 1,08,00,000 ಮತದಾರರು ಈಗ ಪಟ್ಟಿಯಿಂದ ಹೊರಗುಳಿಬಹುದು ಅನ್ನುವಂತಹದ್ದು. ಇವತ್ತು ಮತದಾರರ ಕರಡು ಪಟ್ಟಿ ರಿಲೀಸ್ ಆಗುತ್ತೆ. ಕರಡು ಪಟ್ಟಿ ರಿಲೀಸ್ ಅಂತ ಸಂದರ್ಭದಲ್ಲಿ ಮತದಾರರು ತಾವು ಚೆಕ್ ಮಾಡ್ಕೊಳ್ಬಹುದು, ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆಯಾ ಇಲ್ವಾ, ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಹೆಸರಿದೆ ಅನ್ನುವಂತಹದ್ದು. ಒಂದು ವೇಳೆ ಮತದಾರರ ಪಟ್ಟಿಯಲ್ಲಿ ಅರ್ಹ ಮತದಾರರ ಹೆಸರು ಇಲ್ಲ ಅಂತಂದ ಸಂದರ್ಭದಲ್ಲಿ ಆಗ ಮತಪಟ್ಟಿಯಲ್ಲಿ ಹೆಸರನ್ನ ಸೇರಿಸಿಕೊಳ್ಳಲಿಕ್ಕೆ ಅವಕಾಶವನ್ನು ಕೂಡ ಕೊಡಲಾಗಿದೆ. ಇವತ್ತು ಮತದಾರರ ಕರಡು ಪಟ್ಟಿ ರಿಲೀಸ್ ಆಗುತ್ತೆ. ಸೆಪ್ಟೆಂಬರ್ 23ರವರೆಗೂ ಕೂಡ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಸೇರಿಸಿಕೊಳ್ಳಲಿಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಹೊಸದಾಗಿ ಮತದಾರರ ಪಟ್ಟಿಯಲ್ಲಿ ಸೇರಿಸಿಕೊಳ್ಳಲಿಕ್ಕೆ ಅವಕಾಶ ಇರುವಂತಹದ್ದು ಫಾರಂ 6 ಅನ್ನ ಫಿಲ್ ಮಾಡಬೇಕಾಗತ್ತೆ. ಅಥವಾ ಸ್ಥಳ ಬದಲಾವಣೆ ಆಗೋದು, ಮತಗಟ್ಟೆ ಬದಲಾವಣೆ ಈ ತರದ್ದು ಏನಾದ್ರೂ ಆಗಿದೆ, ವಿಳಾಸ ಬದಲಾವಣೆ ಆಗಿದ್ರೆ ಅದನ್ನು ಕೂಡ ಸರಿಪಡಿಸಿಕೊಳ್ಳಲಿಕ್ಕೆ ಅವಕಾಶ ಈಗ ಇರುವಂತಹದ್ದು. ಈಗ 1,08,00,000 ಮತದಾರರು ಹೊರಗಡೆ ಉಳಿದಿದ್ದಾರೆ. ಇದರಲ್ಲಿ 16 ಲಕ್ಷ ಮತದಾರರು ಏನಿದ್ದಾರೆ ಎನ್ಯುಮರೇಷನ್ ಫಾರ್ಮ್ ಹಂಚಕ್ಕೆ ಹೋದಂತ ಸಂದರ್ಭದಲ್ಲಿ ಕೊಡುವಂತ ಸಂದರ್ಭದಲ್ಲಿ ಅವರು ಆ ಸ್ಥಳದಲ್ಲಿ ಇಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಜೊತೆಗೆ 65 ಲಕ್ಷ ಮತದಾರರು ಸ್ಥಳಾಂತರಗೊಂಡಿದ್ದಾರೆ, ಮತ್ತೆ 2 ವೋಟರ್ ಐಡಿಯನ್ನು ಹೊಂದಿದ್ರು ಅಂತವನ್ನ ಡಿಲೀಟ್ ಮಾಡಲಾಗಿದೆ ಅನ್ನುವಂಥದ್ದೊಂದು. ಮತ್ತೆ 16 ಲಕ್ಷ ಮತದಾರರು ಈಗಾಗಲೇ ಸಾವನ್ನಪ್ಪಿದ್ದಾರೆ, ಅಂತವರ ಹೆಸರನ್ನು ಕೂಡ ಡಿಲೀಟ್ ಆಗಿದೆ ಅನ್ನುವಂತಹದ್ದು. ಹೀಗೆ ಒಟ್ಟು 1,08,00,000 ಮತದಾರರು ವಿಶೇಷ ಪರಿಷ್ಕರಣೆಯಿಂದ ಹೊರಗುಳಿದಿರುವಂತಹದ್ದು.
ಹೀಗಾಗಿ ಅರ್ಹ ಮತದಾರರೀಗ ಆತಂಕಗೊಂಡಿರುವಂತಹದ್ದು. ಈಗ ಅರ್ಹ ಮತದಾರರು ಈಗ ಆತಂಕಗೊಳ್ಳುವಂತ ಅವಶ್ಯಕತೆ ಇಲ್ಲ. ಇವತ್ತು ಪಟ್ಟಿ ರಿಲೀಸ್ ಆದ್ರೆ ಅರ್ಹ ಮತದಾರರು ತಮ್ಮ ಪಟ್ಟಿಯಲ್ಲಿ ಹೆಸರಿಲ್ಲ ಅನ್ನುವಂಥದ್ದು ಏನಾದ್ರು ಆಗಿದೆ ಅದಲ್ಲಿ ಅವರು ತಮ್ಮದೇ ಆದಂತಹ ಏನು ತಮಗೆ ಯಾವ ಫಾರ್ಮ್ ಸೂಕ್ತ ಆಗುತ್ತೆ, ಹೊಸದಾಗಿ ಸೇರ್ಪಡೆ ಅಂತ ಸೂಕ್ತ ಆಗುತ್ತೋ ಅಥವಾ ಸ್ಥಳಾಂತರಗೊಂಡಿರುವಂತಹದ್ದು ಸೂಕ್ತ ಆಗುತ್ತೆ, ಯಾವ ಫಾರ್ಮ್ ಫಿಲ್ ಮಾಡಿದ್ರೆ ಪಟ್ಟಿಯಲ್ಲಿ ಹೆಸರು ಬರುತ್ತೆ ಅನ್ನುವಂಥದ್ದು ನೋಡಿಕೊಂಡು ಆ ಫಾರ್ಮ್ ಅನ್ನು ತುಂಬಬೇಕಾಗುತ್ತೆ. ಮತ್ತೆ ಚುನಾವಣಾ ಆಯೋಗ ಈ ಅವಕಾಶವನ್ನ ಕೂಡ ಕೊಟ್ಟಿರುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್.